ಅಲ್ಲಲೇ ಮಗಳೇ, ನೀನ್ ಯಾಕೆ ತಲೆ ಕೆಟ್ಬಿಟ್ಟು ನೀನ್ ಯಾಕೆ ಅಲ್ಗೆ ಹೋಗಕ್ ಹೋದೆ ನೀನು ಗಂಡನ ಮನೆ ಅಂತ ಹೇಳ್ಬಿಟ್ಟು ನಿಂಗೇನ್ ತಲೆಗಿಲೆ ಕೆಟ್ಲತ್ತಾನೆ ನಿಂಗೆ? ಆ ಏನಕ್ಕೆ ಹೋದೆ ಹೇಳು ನೀನು? ಇಲ್ಲ ನಾನೇನಾರ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅತ್ತೆ ಬಂದ್ಬಿಟ್ಟು ಟಿಕಾಣಿ ಉಡ್ಬಿಡಳು ಕಣಮ್ಮ ಟಿಕಾಣಿಯ. ಅಯ್ಯೋ ಕಿತ್ತೋದಳು ಆಗ್ಲೇ ಮಂತಾಗ ನೈಸ್ ಮಾಡ್ಕೊಂಡು ಹೋಗಿ ಬಂದ್ಲು. ನೋಡಮ್ಮ, ನಮಗೆ ಹಿಂಗೆ ಅಯ್ಯೋ ಅನ್ಸಿರೋರ್ನ ಸುಮ್ಮನೆ ಬಿಟ್ಬಿಟ್ರೆ ಸಂದಕ್ಕಿರ್ತದೆ ಹೇಳು. ಆ ಬಡ್ಡಿಗಳಿಗೆ ಸುಮ್ಮನೆ ಅಯ್ಯೋ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನ್ಸಾಗ ಬಂತು. ಈ ಬಡ್ಡಿಗಳನ್ನ ಸುಮ್ಮನೆ ಬಿಟ್ಬಿಟ್ರೆ ಹೆಂಗೆ ಸರಿಯಾಗಿ ಅಯ್ಯೋ ಅನ್ನಿಸ್ಬೇಕಲ್ಲ, ಸರಿಯಾಗಿ ರುಬ್ಬೇಕಲ್ಲ, ಸರಿಯಾಗಿ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನೇನಿಯ ಹಿಂಗೆಲ್ಲನೂ ಮಾಡಿದ್ದು. ಚಿಕ್ಕಮ್ಮ ಹೇಳ್ಕೊಡ್ತು. ಸುಮ್ಮನೆ ಹಿಂಗೆ ಕಣ್ಣು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬಿಟ್ಟೆ. ಅದಕ್ಕೆ ಇವಾಗ ಅತ್ತೆ ಮನೆಗೆ ಬಿದ್ದಿರೋದು. ಅವಳು ಬಿನಾಲಿ ನೋಡ್ಬೇಕು ಅವಳಂತೂ ಏನು ಆರಾಮಾಗಿ ಮೆರ್ಕೊಂಡಿದ್ದು. ಇವಾಗ ಮುಚ್ಕೊಂಡು ನಾನು ಬಂದಿರೋದಕ್ಕೆ ಹುರ್ಕೊಂಡು ಸುಮ್ಮನೆ ಕುಂತವಳೆ. ಏನೋ ನಿನಗೇನು ಅವ್ರ ಮನೆಗೆ ನೀ ಜೀವನ ಆಗಬೇಕು ಅಂತ ಏನಿಲ್ಲ ಬಿಡು. ನಿನಗೇನು ಅವರಿಂದ ನಿನಗೆ ಜೀವನ ಆಗಬೇಕಾ? ಎಂಥದನ್ನೂ ಇಲ್ಲ ನಿಂಗೆ. ನೀನು ಯಾವಾಗಿದ್ರೂ ರಾಣಿ ಥರನೇ ಏನೋ ಮನೆಯಾಗಿರ್ಬೋದು. ಸುಮ್ಮನೆ ಆಟ ಆಡ್ಸಕ್ಕೆ ಬೇಕಾರಿರು. ಬಿಡು, ಏನು ತಲೆ ಕೆಡ್ಸ್ಕೊಬೇಡ. ನಂಗೆ ಟೆನ್ಷನ್ ಆಯಿತು, ಅದಕ್ಕೆ ಫೋನ್ ಮಾಡಿಬಿಟ್ಟು ಬಾಮಿ ಅಂತ ಹೇಳ್ಬಿಟ್ಟು ನೀನು ಕರೆದಿದ್ದು. ಹೋಗಿದ ತಕ್ಷಣ ಏನೇ ಶಾಂತಮ್ಮಂಗೊಂದ್ಲ ಹಿಂಗೆ ಗಂಡನ ಮನೆಗೆ ಹೋದ್ಲು ಅಂತ ನಂಗೆ ತಲೆ ಕೆಟ್ಟು ಕೆರಡಿತು. ಮತ್ತು ಕೆಲ್ಸಕ್ಕೆ ಹೋಗಕ್ಕಿಲ್ವಾ? ಹೋಗೋಣ ಬಿಡೋಣ ಅಂತ ಗೊತ್ತಾಯ್ತಿಲ್ಲ ಕಣಮ್ಮ. ನೋಡೋಣ ಹೋಗೋಣ ಅನ್ಕೋತಾ ಇದ್ದೆ. ಲೇ ಮಂಗ, ಹೋಗೋದ್ ಕಲ್ತ್ಕ ಕ್ಯಾಮೆಗೆ. ಹೋಗ್ದಿದ್ದಂಗೆ ಇರಕ್ಕೆ ಹೋಗ್ಬೇಡ ಮಂಗ ನೀನು. ಇಲ್ಲಾಂದ್ರೆ ಮನೆಗೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದು ಕೆಲಸ ಮಾಡಿಸ್ತಿತ್ತಾಳೆ ನಿಮ್ಮ ಅತ್ತೆ. ಮನೆ ಕೆಲಸ ಮಾಡಿದ್ರೆ ಏನು ಬರ್ತದೆ ಲಾಭ ನಿಂಗೆ? 10 ರೂಪಾಯಿ ಏನು ಸಿಗಕ್ಕಿಲ್ಲ. ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಗೋದ್ ಕಲಿ ಸರಿನಾ? ಇಲ್ಲ ಅಂತಂದ್ರೆ ಇದೇ ನಿನಗೆ ತಲೆನೋವಾಗಿ ಹೋಗ್ಬಿಡ್ತದೆ. ಸುಮ್ಮನೆ ಟೆನ್ಷನ್ ತಗೋಬೇಡ. ನೀನು ಹೇಳೋದು ಸರಿ ಕಣಮ್ಮ. ಸುಮ್ಮನೆ ನೀ ಯಾಕೆ ಇದು ಮಾಡ್ಬೇಕು ಹೇಳು? ಹೋಯ್ತೀನಿ ಹೇಳು. ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲ್ಸಕ್ಕೆ ಹೋಯ್ತೀನಿ. ನಮ್ಮ ಅತ್ತೆ ಮಾಡಾಕ್ತಾಳೆ. ಇಲ್ಲ ಅವಳಲ್ಲ, ಅವಳು ಕಿತ್ತೋದಳು ನನ್ನ ಸೌತಿ. ಅವಳೇನೇ ಮಾಡಾಕಂಗೆ ಮಾಡ್ತೀನಿ ಹೇಳು. ನಮ್ಮ ಅತ್ತೆಗೂ ನನ್ನ ಗಂಡಂಗೂ ನನ್ನ ಈಚೆ ಕಡೆಗೆ ಹೋಗು ಅನ್ನಂಗಿಲ್ಲ, ಇರು ಅನ್ನಂಗಿಲ್ಲ ಅಂಥ ಪರಿಸ್ಥಿತಿ ತಗೊಬಿಟ್ಟು ಬಂದಿದ್ದೀನಿ. ಅಲ್ಲ ಕಣಮ್ಮ, ನಮ್ಮ ಮನೆಗೆ ಸೆಟ್ಲ್ ಆಗೋದು ಹೇಳು. ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇನ್ನೊಂದು ಕಿತ್ತ ಅವ್ರನ್ನ ನಮ್ಮ ಮನಸ್ಸು ಸೇರ್ಸಕ್ಕಿಲ್ಲ. ನಾನು ಸುಮ್ಕಿರು. ಬರ್ಲಿ ಮಂತಕ್ಕೆ ಮಾತಾಡ್ತೀನಿ. ಏನಾರ ಇದ್ರೆ ಫೋನ್ ಹಾಕಿ ನನಗೆ ಸರಿನಾ? ಪಟ 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 ಅಂತ ಫೋನ್ ಹಾಕು, ನಾನು ಉಳ್ದಿರೋದು ಮಾತಾಡ್ತೀನಿ. ಸರಿ ಕಣಮ್ಮ, ಆಯಿತು. ಸರಿ, ಇವಾಗ ಹೋಗು ಮನೆಗೆ. ಹೋಗ್ಬಿಟ್ಟು ಆರಾಮಾಗಿ ನೀವು ಓಡಾಡ್ಕೊಂಬಿಟ್ಟು ಇರು. ಏನಾರ ಇದ್ರೆ ಹೇಳಿದ್ನಲ್ಲ ಫೋನ್ ಹಾಕಿ ಯಾವಾಗವಾಗ ಹೇಳ್ತಿರು. ಸರಿ ಕಣಮ್ಮ, ಆಯ್ತು, ಹೋಯ್ತೀನಿ. ಅಪ್ಪ ಸದ್ಯ ಏನೋ ನನ್ನ ಮಗಳು ಗಂಡನ ಜೊತೆ ಇರ್ತಾಳೆ ಅನ್ನೋದೊಂದು ಖುಷಿ. ಇನ್ನೊಂದು ಕಡೆ ಆ 420 ನನ್ನ ಮಗನ ಜೊತೆ ಇರಬೇಕಾ ಅನ್ನೋದೇನೇ ಒಂದು ತಲೆನೋವು. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಯ್ತದೆ, ಹೋದ್ರೆ ಹೋಗ್ಲಿ. ಬೆಳಿಗ್ಗೆಯಿಂದ ನಾನೇ ಕೆಲಸ ಮಾಡ್ತಾ ಇದ್ದೀನಿ ಕಣತ್ತೆ. ನಾನೇ ಮಾಡ್ತಿರೋದು ಕೆಲಸವ. ನನ್ನ ಹತ್ರ ಏನಿಯ ಮಾಡಿಸಿ 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 ಹಂಗೆ ಕೆಲಸವ ಮಾಡಿಸ್ತಾನೆ ಇದ್ದೀರಾ. ನಾನಂತೂ ಯಾಕೆ ಮಾಡ್ಬೇಕು? ಒಬ್ಳೆ ನಿನಿಯ ನಾನು ಒಬ್ಳೆ ನಿನಿಯ ಈ ಮನೆಯಾಗಿರೋದು. ಅವಳಿಲ್ವ ಅವಳು ಬಿತ್ರಿ, ಅವಳು ತಗೊಂಡ್ವೆ ಮಾಡಿಸಿ ನಾನು ಮಾತ್ರ ಯಾಕೆ ಮಾಡ್ಬೇಕು ಹೇಳಿ? ನಾನು ಮಾಡೋಕ್ಕಿಲ್ಲ ಎಲ್ಲ ಕೆಲಸನೂ, ಅವಳು ಮಾಡ್ಬೇಕಷ್ಟೇ ಏನಿಯ. ಅವಳು ಮಾಡಿದಾರೆ ನಾನು ಮಾಡೋಕ್ಕಿಲ್ಲ. ನನಗೆ ಹೇಳ್ತಿರಲ್ಲ ಆ ಕೆಲಸ ಮಾಡು ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನನಗೇನು ಮೈಕೈ ನೋವಾಗಕ್ಕಿಲ್ವ? ಅವಳು ಒಬ್ಳಿಗೆ ಏನು ನೋವಾಗೋದು? ಅವಳು ಮಾತ್ರ ಮಹಾರಾಣಿ ಥರ ಕುಂತ್ಕೊಂಡಿರ್ಬೇಕು. ನಾನು ಮಾತ್ರ ಕಷ್ಟಪಟ್ಬಿಟ್ಟು ನಿಮ್ಮ ಸೇವೆ ಗಂಡನ ಸೇವೆ ಅಂತ ಮಾಡ್ತಾನೆ ಇರಬೇಕು. ಏನೋ ನಾನು ಅವಾಗ ಮಾಡಿರೋ ತಪ್ಪಿಗೆ ಇವಾಗ ಎಲ್ಲನೂ ಹೆಂಗೆ ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ನೋಡಿ. ನೀವು ಬೇಕಂತಾನೆ ಟಾರ್ಚರ್ ಕೊಟ್ಟಿರೋದು. ನಾನು ಬಿಟ್ಬಿಟ್ಟು ಹೋಗ್ಲಿ ಅಂತಲೇ ನೀವು ಟಾರ್ಚರ್ ಕೊಡ್ತಾ ಇರೋದು ತಾನೇ? ನನಗೆ ಗೊತ್ತು ಬಿಡು, ಬೇಕು ಅಂತಲೇ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಯಿತು ಬಿಡಿ, ಆಯಿತು. ನಾನೇನು ಸುಮ್ಕಿರ್ತೀನಿ ಅಂತ ಅನ್ಕೋಬೇಡಿ. ಅವಳಿಗೆ ನೀವು ಹೇಳಲೇಬೇಕು ಕೆಲ್ಸವ. ಇದು ನಿನ್ನ ಮನೆ ಅಲ್ಲ, ನನ್ನ ಮಗನ ಮನೆ, ನನ್ನ ಮನೆ ಇದು. ಅದು ಬಾಡಿಗೆ ಮನೆ. ಇರಂಗಿದ್ರು ಹೋಗಂಗಿದ್ರೆ ಹೋಗೆ. ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ಸ್ವಂತ ಮನೆಗೆ. ಅತ್ತೆ ಇದು ನನ್ನ ಮನೆ ಅತ್ತೆ. ಚಿನ್ನ ಅಲ್ಲಿ ಕಿತ್ತೋದೊಳೆ. ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದಲ್ವಾ? ಲೇ ಬಿತ್ರಿ, ನೀನು ಯಾವಾಗ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ ಅಂತ ಕಾಯ್ತಾ ಇವನಿ ದರಿದ್ರದೊಳೆ. ಆಶಾ ಬಂದಿದ್ದು ಒಳ್ಳೇದೇ ಆಯಿತು. ಸರಿಯಾಗಿ ಮಾಡ್ತಾಳೆ ಅಂತ ನೆನೆಯ. ನಿನ್ನ ಮಕ್ಕ ಮುಚ್ಚ ನನ್ನ ಬೆಂಗಳೂರು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ಇನ್ನು ಈ ಜನ್ಮದಾಗ ನೀನು ನಂಬ್ತೀನಿ ಅಂತ ಅನ್ಕಂಡ ನಂಬಕ್ಕಿಲ್ಲ. ಅತ್ತೆ ಓಹೋ ಬಂದ್ಬಿಟ್ಲು ಇಲ್ಲಿ ರೆಡಿ ಆಗ್ಬಿಟ್ಟು ಬಿತ್ರಿ. ನೋಡು, ನಾನಂತೂ ಅಡುಗೆ ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಉಳ್ದಿರೋ ಕೆಲಸ ನೀನು ಮಾಡು. ನೀನು ಅಡುಗೆ ಮಾಡಿದ್ದು ಒಳ್ಳೇದೇನಿ ಆಯಿತು. ತಿಂಡಿಯ ಮಾಡಿದ್ದು ನಾನು ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ, ಏನಪ್ಪ ಮಾಡಲಿ ಅನ್ಕೋತಿದ್ದೆ. ಹೆಂಗೋ ಮನೆಗೆ ಮಾಡಿದ್ದಲ್ಲ, ಚೆನ್ನಾಗಿ ಪಲಾವ್ನ ತಿಂದ್ಬಿಟ್ಟು ಈಗ ನೋಡು ಬಾಕ್ಸ್ಗೆ ಹಾಕೊಂಡು ಹೊಂಟಿವ್ನಿ. ಅಯ್ಯೋ ಮನೆ ಕುಂತ್ಕೊಂಡ್ರೆ ಆಯ್ತದ? ನನಗೆ ಆಗಕ್ಕಿಲ್ಲ. ಕೆಲ್ಸಕ್ಕೆ ಹಂಗೆಲ್ಲ ರಜಾ ಹಾಕಕ್ಕಾಗಕ್ಕಿಲ್ಲ. ನನಗೂ ಬೇಜಾರಾಗೋಗ್ಬಿಟ್ಟೈತೆ. ಒಂದಿನ ಇದ್ದಿದ್ದಕ್ಕೇನೆ. ನಾಳೆಯಿಂದನೂ ಅಷ್ಟೇನಿಯ ಕರೆಕ್ಟ್ ಟೈಮ್ಗೆ ಫುಡ್ ರೆಡಿ ಆಗ್ಬಿಡ್ಬೇಕು. ಇಷ್ಟೊತ್ತಿಗೆ ರೆಡಿ ಆಗ್ಬಿಟ್ರೆ ಸಾಕು. ನಾನು ಪಟ್ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ನೀವು ಮನೆಗಿತ್ತಿರಲ್ಲ, ನಿಧಾನಕ್ಕೆ ತಿನ್ಕೊಂಡ್ರು ಆಯಿತು. ನನಗೆ 8 ಗಂಟೆ ಒಳಗಡೆನೇ ತಿಂಡಿಯ ರೆಡಿ ಮಾಡಿಬಿಡು. ಹಬ್ಬ ಹಾಗೆ ಹಸು ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಕೆಲಸನ ಮಾಡೋಕ್ಕೂ ಆಗಕ್ಕಿಲ್ಲ ಕೈಗೆ. ಯಾಕೆ ಸುಮ್ಕೇನೆನಿಯ? ನನ್ನ ಪಾಡಿಗೆ ನಾನು ಹೆಂಗನೂ ತಿನ್ಕೊಂಡು ಹೋಯ್ತೀನಿ. ಸರಿನಾ? ಅತ್ತೆ ಬರ್ಲಾ? ಮತ್ತು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅದೆಲ್ಲನೂ ಇನ್ನೇನು ಮಾಡ್ತೀಯಾ? ಫ್ರೀಯಾಗಿ ಬಿದ್ದಿದ್ಯಲ್ವಾ? ಫ್ರೀಯಾಗಿ ನೀನೇನಿಯ ಮಾಡು, ಪರವಾಗಿಲ್ಲ. ಇಷ್ಟೊಂದು ಫ್ರೀ ಆಗಿದೆಯಾ ಅಂತ ಹೇಳಿದ್ಮೇಲೆ ನೀನು ಅಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ನಾನು ನಿನ್ನಂಗೆ ಮನೆಗೆ ಬಿದ್ದಿರಾ ಅಂತೋಳಲ್ಲ. ಕೆಲ್ಸಕ್ಕೆ ಹೋಗ್ತಾ ಇರೋ ಹುಡುಗಿ. ಕೆಲ್ಸಕ್ಕೆ ಹೋಯ್ತೀನಿ, ಮನೆ ಕುತ್ಕೊಂಡೆ ಮುಸ್ರೆ ತಿಕ್ಕೊಳ್ಳು ಅಂತ ಅನ್ಕೊಬಿಟ್ಟ ನನ್ನ. ಕೆಲ್ಸಕ್ಕೆ ಹೋಗಿ ದುಡಿಯ ಅಂತ ಹೆಂಗ್ಸ್ ನಾನು? ಮನೆ ಕುಂತ್ಕೊಂಡು ಮುಸ್ರೆ ಕಸ ಅವೆಲ್ಲ ಮಾಡೋಕ್ಕಿಂತ ಸೀನ್ ಅಂತೂ ಇಲ್ಲ. ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಯ್ತೀನಿ, ಬರ್ತೀನಿ ಅಷ್ಟೇನೇನಿಯ. ಅತ್ತೆ ನನಗೆ ಬಂದಿದ್ದ ತಕ್ಷಣನೇನಿಯ ಸಂಜೆ ಏನಾರ ಕುರುಕ್ಳು ತಿಂದ್ಬಿಟ್ಟು ಅಭ್ಯಾಸ ಕಾಣತ್ತೆ. ಇವಳು ಇತ್ತಳಲ್ಲ ಫ್ರೀಯಾಗಿ ಏನಾರ ಮಾಡಕ್ಕೆ ಹೇಳಿ. ನನಗೂ ತಿಂದು ಅಭ್ಯಾಸ ಹೋಗ್ಬಿಟ್ಟೈತೆ. ತಿನ್ನಲೇಬೇಕು. ನಮ್ಮಮ್ಮ ಬಂದಾಗೆಲ್ಲ ಮಾಡ್ಕೊಡೋಳು.
ಇನ್ನು ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಮನೆಯಾಗ ಕೆಲಸ ಮಾಡಬೇಕು ಎಲ್ಲ ಒಂದೇ ನೆನೆಯ ಕೆಲಸ ಅಂದರೆ ಕೆಲಸ ನೆನೆಯ ಸರಿ ಬಾಯ್ ಬಾಯ್. ಯಪ್ಪ ಎಲ್ಲರೂ ಸೋಮಾರಿ ಥರ ಬಿದ್ದಿದ್ರು ಇವಳನ್ನ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಯ್ತಾಳಲ್ಲ ನನ್ನ ಅದೃಷ್ಟಕ್ಕೆ. ದೇವ್ರೆ ಸಾಕು ಯಪ್ಪ ಸಾಕು, ನನ್ನ ಮಗ ಅಂತೂ ಕೆಲ್ಸಕ್ಕೆ ಹೋಗಂಗೆ ಕಾಣೆ, ಸೊಸೆನ ಹೋಯ್ತಾವಳಲ್ಲ ಅದೇ ಪುಣ್ಯ. ಅತ್ತೆ ಇವಳು ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಾ? ಏನ್ಯಾರು ನಿಮ್ ತಾತ ಬಂದ್ ಮಾಡ್ದನ ಇಲ್ಲ ನಿಮ್ಮ ಅಪ್ಪ ಬಂದ್ ಮಾಡನ? ಖರ್ಚು ಯಾವಂತಗನ ಮಾಡ್ಸು. ಓಹೋ ಲೇ, ಮನೆ ಕೆಲಸ ಅಂದ್ರೆ ಮಾಡಂಗಿದ್ರೆ ಮಾಡು, ಇಲ್ಲ ಬಿಟ್ಟು ಹೋಯ್ತಾ ಇರಲೇ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊತಾ ಇದ್ದೆ ಹೊಸ ಮನೆಗೆ. ಈಗ ಅವನ ಅಜ್ಜಿನ ಬುಡಿಯ ನಾನು ಸೋಪ್ ಹಾಕೊಂಡು ಕುತ್ಕೊತೀನಿ, ನೋಡಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಹತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು ಸುಮ್ಕೆ ಗಾದೆ ಮಾತು ಹೇಳಕ್ಕಿಲ್ಲ. ನನ್ನ ತಾಗೆ ನೀವು ಮಾಡಿಸ್ಕೊಂಡು ತಿಂದು ಮನೆಗೆ ಮಾಡಿರೋದೆಲ್ಲ ತಿಂದ್ಬಿಟ್ಟು ನನ್ನ ಲಗೇಜ್ ಹಾಕೊಂಡು ಈಚೆ ಕಡೆ ಕೆಸ್ಬಿಟ್ಟಲ್ಲ. ಹೇಳು ಹೇಳು ಐತೆ ನಿನಗೆ ಸರಿಯಾಗೈತೆ, ಮಾಡು ಮುಚ್ಕೊಂಡು ಮನೆ ಕೆಲಸ ಮಾಡು. 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, 10 ರೂಪಾಯಿ ಮನೆ ಕೆಲಸ ಮಾಡೋಕ್ಕಿಲ್ಲ ಅಂದರೆ ನಿನ್ನ ಮಾಡಿಕೊಂಡು ನಾನೇನೇ ಮಾಡಲಿ? ಯಾಶನ ನಾ ಕೆಲ್ಸಕ್ಕೆ ಹೋಯ್ತಾಳೆ, ಕೆಲಸದಿಂದ ಆರಾಮಾಗನ ದುಡ್ಕೊಂಡನ ಬತ್ತಾಳೆ. ನೀನೇನು ಮಾಡ್ತೀಯಾ? 10 ರೂಪಾಯಿ ಕ್ಯಾಮೆ ಮಾಡೋಕ್ಕಿಲ್ಲ, ಮನೆಗೂ ಕ್ಯಾಮೆ ಮಾಡೋಕ್ಕಿಲ್ಲ, ಅಲ್ಲೂ ಕ್ಯಾಮೆ ಮಾಡೋಕ್ಕಿಲ್ಲ, ಇನ್ನೇನು ಕ್ಯಾಮೆ ಮಾಡಿಯ ನೀನು? ಬಾಯಿ ಮುಚ್ಕೊಂಡು ಹೋಗಿ ಏನೋ ಕೆಲಸ ಸೈತನ ನೋಡ್ಕೊ ಹೋಗು. ಬಂದ್ಬಿಟ್ಲು ಇಲ್ಲಿ ಮಾತಾಡೋಕ್ಕೆ, ನಿನ್ನ ದೌಲತ್ತೆಲ್ಲ ನಂತಾಗ ತೋರಿಸ್ಬೇಡ. ಮಗಳೇ ಅಪ್ಪ ನೋಡ್ದೇನಪ್ಪ, ನಂಗೆ ಮನೆ 3 ಕಾಸಿನ ಬೆಲೆ ಇಲ್ಲ. ಅವಳು ಯಾವುದೋ ಕಿತ್ತೋಗಿರೋ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿದ ತಕ್ಷಣ ಅವಳು ಕೊಡ್ತಾವ್ರ ಬೆಲೆಯ, ನಾನು ಕೊಡ್ತಾ ಇಲ್ಲ. 10 ರೂಪಾಯಿ ಬೆಲೆ ನನಗೆ ಕೊಡಕ್ಕಿಲ್ಲ ಕಣಪ್ಪ ನನಗಂತೂ. ನಾನು ಯಾಕಪ್ಪ ಇರ್ಬೇಕಿಲ್ಲಿ? ನನಗಂತೂ ಮೈಯೆಲ್ಲ ಉರ್ದೋಯ್ತೈತೆ ಕಣಪ್ಪ. ನಂಗಂತೂ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಅವಳು ಮಾತ್ರ ಬ್ಯಾಗ್ ತಗ್ಲಾಕೊಂಡು ಕೆಲ್ಸಕ್ಕೆ ಹೋಯ್ತಾಳಂತೆ. ನಾನು ಹೋಯ್ತೀನಿ ಕೆಲಸಕ್ಕೆ, ಏನೋ ಅವಳೊಬ್ಳೆ ನೀನು ಎಬಿಲಲ್ಲಿ ಹೋಗೋದು. ನನಗೆ ಮನೆಗಿರೋಕ್ಕೆ ಇಷ್ಟ ಆಯ್ತಿಲ್ಲ ಕಣಪ್ಪ. ಹೆಂಗೋ ಒಳ್ಳೆ ಡೂಪ್ಲೆಕ್ಸ್ ಮನೆ ಸಿಕ್ಕಿತ್ತು, ನೆಮ್ಮದಿಗಿರೋಣ ಅಂತ ಏನೇನೋ ಕನ್ಸ್ಕೊಂಡ್ಕೊಂಡಿದ್ದೆ. ಆದರೆ ಹೆಂಗಾಗೋಯ್ತು ನೋಡು ನನ್ನ ಜೀವನ. ಇಲ್ಲ ಕಣಪ್ಪ, ಇನ್ನಂತೂ ನೋಡ್ತಾ ಇರೋ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಈ ಮನೆ ಇಂಥ ಮನೆ ಇರೋದಕ್ಕಿಂತ ಯಾವ್ದಾನ ಒಬ್ರು ಸಾವುಕಾರ ಮನೆಗೆ ಸೆಟ್ಲ್ ಆಗೋದು ಎಷ್ಟೋ ವಾಸಿಯಾಗಿತ್ತು. ನನಗೂ ಇಲ್ಲಿ ಇದ್ದು ಇರ್ತಾವೆ ಅನ್ನಿಸ್ಕೊಂಡು ಈ ಬಡತನ ನೋಡಿ 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 ಬೇಸತ್ತೋಗ್ಬಿಟ್ಟೈತೆ ನನಗಂತೂ. ಯಪ್ಪ ಸವಾಸನೇ ಅಲ್ಲ, ಸಾಕು ಇವ್ರ ಸವಾಸನೇ ಬೇಡ ನನಗಂತೂ. ನೀನೇನಾರ ಈ ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂತಂದ್ರೆ ಭಿಕ್ಷೆ ಎತ್ಬೇಕಾಯ್ತದ ಮಗಳೇ. ಈಚೆ ಕಡೆಗೆ ಹೋಗ್ಬಿಟ್ಟು ಮೊದ್ಲೆತ್ತಿದ್ನೆಲ್ಲ ಭಿಕ್ಷೆ ಎತ್ತಿ 10 ಲಕ್ಷ ಕುಡಿ ಕಳೋಷ್ಟೊತ್ತಿಗೆ ನನ್ನ ಜನ್ಮ ಸಾಕಾಗೋಯ್ತು. ಇನ್ನು ಉಳ್ದಿರೋದೆಲ್ಲ ಭಿಕ್ಷೆ ಎತ್ಕೊಂಡು ಜೀವನ ಮಾಡು ಅಂತ ಹೇಳ್ತೀಯಾ? ಆಗಕ್ಕಿಲ್ಲ. ಸುಮ್ಕೇನಿ ಹಂಗೆಲ್ಲ ಭಿಕ್ಷೆ ಎತ್ತಕ್ಕೆ ಆಗೋದೇನೇನಿಯ ಇಲ್ಲ. ನನ್ನ ಮಾತು ಕೇಳು, ಸುಮ್ಕೇನೇನಿಯ ಇಲ್ಲೇನಿಯ ಹೆಂಗೋ ಉಮ್ಮಿಕೊಂಡಿರೋದು ಕಲ್ತ್ಕ. ನಾನು ಈಗಲೂ ಹೋಯ್ತೀನಿ, ಆಮೇಕಿಂದ ನೀನು ಯಾರೂ ತುಪ್ಪಕ್ಕಿಲ್ಲ ನಿನಗೆ. ನಿನ್ನ ಬಾಳು ಹಿಂಗೇನಿಯ ಇದು ಬಿಡ್ತದೆ. ಏನೋ ಇವಾಗ ದೌಲತ್ತಾಗಿ ಹೇಳ್ಬಿಟ್ಟು ಹೋಗ್ಬಿಡ್ಬೋದು. ಆಮೇಕಿಂದ ನೀನು ಯಾರ ಮನೆಗಿತ್ತೀಯ, ಎಲ್ಲಿರ್ತೀಯ, ಹೆಂಗೆ ಬಾಡಿಗೆ ಕಟ್ತೀಯ ಹೇಳು. ಅರ್ಥ ಮಾಡ್ಕೊಳತ್ ಕಲಿ. ಒಳ್ಳೆ ನೀನು ಮಂಗ್ ನಂಗೆ ಆಡ್ಬಿಟ್ಟು ಜೀವನ ಹಾಳು ಮಾಡ್ಕೊಬೇಡ. ಟೈಮ್ ಬರ್ತದೆ ಕಾಯಿ. ನಿನ್ನ ಗಂಡನ್ನ ನೊಯ್ಯಸ್ ಮಾಡ್ಬಿಟ್ಟು ಬುಟ್ಟಿಗಾಕ, ಸರಿನಾ? ಎಲ್ಲ ಹೆಂಗಸ್ರುಗಳಿಗೂ ಗಂಡಸ್ರು ಬಿದ್ದೇ ಬೀಳ್ತಾರೆ. ನೀನು ಹೊಸಿ ನೊಯ್ಸ್ ಮಾಡ್ಬೇಕು ಅಷ್ಟೇನೇನಿಯ. ಏನು ನೈಸ್ ಮಾಡಬೇಕು? ಎಲ್ಲ ಯಾಶಿ ಬಂದ್ಮೇಲೆ ಉಲ್ಟಾ ಪಲ್ಟಾ ಹೋಗ್ಬಿಟ್ಟೈತೆ ನನ್ನ ಜೀವನ ಎಲ್ಲನೂ. ಮನೆ ಕೆಲಸ ನಾನೇ ಮಾಡ್ಬೇಕಂತೆ. ಲೇ ಏನೇ ಮಾಡ್ತಿದ್ಯಾ? ಇಲ್ಲಿ ನೋಡಿ ಮುಸ್ರೆ ಒಂದು ಗಾಡಿ ಬಿದ್ದವೆ, ತೊಳಿ ಬಾ ಸಾರ್ನ. ನೊಣ ಎಲ್ಲ ಓಡಾಡ್ಕೊಂಡಾಗಲೇ ಹೆಂಗೆ ಆಗೋಗ್ಬಿಟ್ಟಾವ್ ನೋಡಿ ತಟ್ಟಿಗ್ಲೆಲ್ಲನೂ. ಹಾಳಾದತ್ತೆ ವಿಷ ಸಾಯ್ ಬಡ್ದ್ಬಿಡ್ಬೇಕು. ಹೆಂಗೆ ಆಡ್ತಾಳೆ ಅಂತಂದ್ರೆ ಅಲ್ಲಿ ನಾನು ಮಾಡಲೇಬಾರ್ದಾಗಿತ್ತು ಅಮ್ಮಂಗೆ ಟಾರ್ಚರ. ಈಗ ನನ್ನ ಮೇಲೆ ತೋರಿಸ್ತಾವಳೆ ಎಲ್ಲನೂ. ಟೈಮ್ ಬರೋ ಗಂಟನೂ ಹೊಸಿ ತಡ್ಕ ಮಗಳೇ, ತಡ್ಕ. ಟೈಮ್ ಬಂದ್ಮೇಲೆ ನಾವು ತೋರ್ಸೋಣ.